ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ದಂಗೆ ಕರ್ನಾಟಕ ರಾಜ್ಯದ ಪೊಲೀಸ್ಗೆನೆ ಒಂದು ದೊಡ್ಡ ಗೌರವ ಇದೆ. ನಾನು ಹಿಂದೆ ಫಸ್ಟ್ ಮೀಟಿಂಗ್ ಅಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ, ಹೋಮ್ ಮಿನಿಸ್ಟರ್ ಇದ್ದಾಗ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಸ್ವಲ್ಪ ಗದರ್ದೆ. ಯಾಕೆ ಗದರ್ದೆ ಅಂದ್ರೆ ಯಾವುದೋ ಒಂದು ಸಂದರ್ಭ, ಯಾವುದೋ ಒಂದು ಕಾರ್ಯಕ್ರಮ ಉಡುಪಿಲಿ ಮತ್ತು ಬಿಜಾಪುರಲ್ಲಿ ಪೊಲೀಸರು ಹಿಂಗೆ ಆ ಬಿಜೆಪಿ ಶಾಲ್ನ ಹಾಕ್ಬಿಟ್ಟು, ಕೇಸರಿ ಶಾಲ್ ಹಾಕ್ಬಿಟ್ಟು ಎಲ್ಲ ಕುಂಡಿಸ್ಕೊಂಡು ಫೋಟೋ ತೆಗ್ಸಿದ್ರು. ಅದಕ್ಕೆ ಡಿಜಿಗೆ ಬೈದೆ. ಪಾಪ ಡಿಜಿ ಇನ್ನ ನನ್ನ ಮೇಲೆ ಅದನ್ನ ಇಟ್ಕೊಂಡೇ ಕೂತಿದ್ದಾರೆ. ಇರ್ಲಿ, ಆಗಿನ ಕಾಲದ ಡಿಜಿ ಅದೆಲ್ಲ ಇರ್ಲಿ, ನೋಡೋಣ. ಬಟ್ ನಾನ್ ತಮ್ಗೆ ಹೇಳ್ತಾ ಇರೋದು, ನಮ್ಮಂತವ್ರು ನಿಮ್ಮನ್ನ ಆ ರೀತಿ ಉಪಯೋಗಿಸ್ಕೊಳ್ಬಾರ್ದು. ನಿಮ್ಮ ಡ್ಯೂಟಿ ಇದೆ, ನಿಮ್ಮ ಗೌರವ ಇದೆ, ನಿಮ್ಮ ಬಟ್ಟೆ ಏನಿದೆ, ನಿಮ್ಮ ಘನತೆಗೆ ಯಾವತ್ತೂ ಕೂಡ ನಿಮ್ಮ ತ್ಯಾಗ ಮಾಡಬಾರ್ದು, ಸ್ಯಾಕ್ರಿಫೈಸ್ ಮಾಡಬಾರ್ದು ಅನ್ನೋದನ್ನ ತಮ್ಗೆ ನಾನು ಸೂಚನೆ ಕೊಡ್ಲಿಕ್ಕೆ ನಾನು ವಹಿಸ್ತೀನಿ. ನಾವಿಲ್ಲಿರ್ತೀವಿ, ನಾಳೆ ಹೋಗ್ತೀವಿ. ಬಟ್ ನಿಮ್ಮ ಕಾಕಿ, ನಿಮ್ಮ ಕದರು, ನಿಮ್ಮ ಶಿಸ್ತು, ನಿಮಗಿರುವಂತ ಹೆಸರು, ಆ ಪೊಲೀಸ್ ಏನು ಒಂದು ಗೌರವ ಇದೆ, ಆ ಗೌರವ ಸ್ವಾಭಿಮಾನಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬರೋ ರೀತಿಯಲ್ಲಿ ನೀವು ನಡ್ಕೊಳ್ಬೇಕು. ಇಡೀ ದೇಶ ನಿಮ್ಮನ್ನ ಗೌರವಿಸ್ತದೆ. ನಿಮ್ಮ ಸ್ವಾಭಿಮಾನದ ಬದುಕು ಕೊನೆ ಇರುವವರೆಗೂ ಕೂಡ ನೀವು ಜನಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ನಿಮ್ಮದ ಬರ್ತಾರೆ ಹೊರತು ಆ ನ್ಯಾಯ ನಿಮ್ಮಿಂದ ಸಂಪೂರ್ಣವಾಗಿ ಆಗಲಿ ಅಂತೇಳಿ ಆಶಿಸಿ, ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸುವರ್ಣ ದಿನ. ಇಡೀ ದಿನ ಮುಖ್ಯಮಂತ್ರಿಗಳು ನಿಮಗೆ ಟೈಮ್ ಕೊಟ್ಟು, ಸಂದೇಶ ಕೊಟ್ಟು, ಇಡೀ ರಾಜ್ಯಕ್ಕೆ ಒಂದು ಉತ್ತಮವಾದಂತ ವಸತಿ, ಬೇರೆ ಬೇರೆ ಕಡೆ ಹೋಗಿ ಇದ್ದು ಮಾಡೋದ್ ಬದಲು ತಾವೆಲ್ಲ ಫ್ಯಾಮಿಲಿ ಎಲ್ಲ ಒಗ್ಗಟ್ಟಿಂದ ಇರಬೇಕು, ಒಳ್ಳೆಯ ಪರಿಸರದಲ್ಲಿ ನೀವು ಕೆಲಸ ಮಾಡಬೇಕು ಅಂತೇಳಿ ಇಡೀ ರಾಜ್ಯಕ್ಕೆ ಒಂದು ಹೊಸ ಮಾದರಿಯನ್ನ ಸೃಷ್ಟಿ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಪರಮೇಶ್ವರ್ ಅವರಿಗೆ ಅಭಿನಂದಿಸಿ, ಈ ನಮ್ಮ ಸರ್ಕಾರ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತದೆ. ನೀವು ಉತ್ತಮವಾದಂತಹ ಕೆಲಸಗಳು, ಸಾಧನೆಗಳನ್ನ ಮಾಡ್ತಾ ಇದೀರಿ. ಈಗಾಗಲೇ 1ನೇ ತಾರೀಕು ಕೂಡ ನಾನು ವಾಚ್ ಮಾಡ್ತಾ ಇದ್ದೆ. ಪ್ರತಿ ಮಿನಿಟು ಎಲ್ಲೆಲ್ಲಿ ಏನಾಗ್ತಾ ಇದೆ, ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ, ಯಾರು ಔಟ್ ಆಫ್ ದಿ ವೇ ಹೋಗ್ತಾ ಇದಾರ ಏನು ಅಂತ ಬಹಳ ಚೆನ್ನಾಗಿ ನಡೀತಿದೆ. ಮುಂದಿನ ದಿನದಲ್ಲಿ ಇನ್ನ ಬೇರೆ ಬೇರೆ ರೀತಿಯಲ್ಲಿ ಜನಕ್ಕೆ ರಕ್ಷಣೆ ಮಾಡಿ ಒಂದು ನಂಬಿಕೆ ಬರೋ ರೀತಿಯಲ್ಲಿ ನೀವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ರಿ. ತಮಗೆ ಶುಭವಾಗ್ಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.